ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತದೆ ಎಂದು ಹೇಳುತ್ತಾರೆ. ಆದರೆ ಮದುವೆ ಬಳಿಕ ಇಬ್ಬರು ಅಪರಿಚಿತರು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸುವುದನ್ನು ಸಂಸಾರ ಎನ್ನುತ್ತಾರೆ. ಗಂಡ ಮತ್ತು ಹೆಂಡತಿ ಸಂಸಾರದ ಜೋಡೆತ್ತುಗಳು. ಹೊಂದಾಣಿಕೆ ಮತ್ತು ಸಾಮರಸ್ಯದಿಂದ ಹೋದರೆ ಸಂಸಾರದ ಬಂಡಿ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತದೆ. ಒಳ್ಳೆಯ ಪತಿಯ 5 ಲಕ್ಷಣಗಳು ನಿಮ್ಮೊಂದಿಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಒಳ್ಳೆಯ ಪತಿ ಎಂದಿಗೂ ಎಲ್ಲರ ಮುಂದೆ ತನ್ನ ಪತ್ನಿಯನ್ನು ಅವಮಾನಿಸಲ್ಲ. ಪತ್ನಿಯನ್ನು ಗೌರವದಿಂದ ಕಾಣುವುದರ ಜೊತೆಗೆ ಆಕೆಯ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಲ್ಲ. ಎರಡನೆಯ, ಪತ್ನಿಯ ತಪ್ಪನ್ನು ಎಲ್ಲರ ಮುಂದೆ ಎತ್ತಿ ತೋರಿಸಿ ಅವಮಾನಿಸಲ್ಲ. ಪ್ರತ್ಯೇಕವಾಗಿ ಕರೆದು ಮಾಡಿರುವ ತಪ್ಪನ್ನು ಹೇಳಿ ಸಲಹೆ ನೀಡುತ್ತಾನೆ. ಮೂರನೇ ಲಕ್ಷಣ, ಒಳ್ಳೆಯ ಪತಿ ತನ್ನ ಕೆಲಸದ ಒತ್ತಡದಲ್ಲಿಯೂ ಪತ್ನಿಗಾಗಿ ಸಮಯ ಕೊಡುತ್ತಾನೆ. ಈ ಸಮಯದಲ್ಲಿ ಆತ ಪತ್ನಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನಾಲ್ಕನೇ, ಗಂಡ ಹೆಂಡತಿ ಮಧ್ಯೆ ಯಾವುದೇ ರಹಸ್ಯ ಇರಬಾರದು ಎಂದು ಹೇಳುತ್ತಾರೆ. ಒಳ್ಳೆಯ ಪತಿಯಾಗಿರುವ ವ್ಯಕ್ತಿಯ ಬಳಿ ಯಾವುದೇ ರಹಸ್ಯ ಮಾಡಲ್ಲ. ಐದನೇ ನಿಯಮ, ಉತ್ತಮ ಪತಿ ಎಲ್ಲ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾನೆ ಮತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಪತ್ನಿಯ ಬಳಿ ಚರ್ಚೆ ಮಾಡದೆ ತೆಗೆದುಕೊಳ್ಳಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ವಿಡಿಯೋಗಳು ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.